ಸರ್, ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಪಾಕಿಸ್ತಾನದವರು ಟರ್ಕಿಶ್ ಡ್ರೋನ್ಗಳನ್ನು ಬಳಸಿದ್ರು. ಟೆಕ್ನಾಲಜಿಕಲಿ ಭಾರತದ ಜೊತೆ ಹೆಂಗೆ ಕಂಪೇರ್ ಮಾಡ್ತೀರಿ? ಚೈನೀಸ್ ಮಿಸೈಲ್ಗಳನ್ನು ಬಳಸಿದ್ರು, ಟೆಕ್ನಾಲಜಿಕಲಿ ಭಾರತದ ಜೊತೆ ಹೆಂಗೆ ಕಂಪೇರ್ ಮಾಡ್ತೀರಿ? ಟರ್ಕಿಶ್ ಮಿಸೈಲ್ ಇವರು ಡ್ರೋನ್ಸ್ ಉಪಯೋಗಿಸಿರೋದು ನೀವು ನೋಡಿರೋ ಹಾಗೆ ಜಾಸ್ತಿ ಡ್ರೋನ್ಗಳವರು ನಮ್ಮ ಥರ ಡ್ರೋನ್ ನಾವು ಯಾವ ವಿಚಾರ ಮಾತಾಡ್ತಿದ್ದೀವೋ ಆ ಥರ ಡ್ರೋನ್ಗಳನ್ನು ಅವ್ರು ಉಪಯೋಗಿಸಲಿಲ್ಲ. ಅವ್ರ ಹತ್ರ ಇರೋದ್ರಿಂದ ಸಣ್ಣ ಸಣ್ಣ ಸೈಜುಗಳದ್ದು. ಓಕೆ, ನೀವೆಲ್ಲ ನೋಡಿದಿರಲ್ಲ, ಈ ಫಿಲ್ಮ್ ತಗೊಳ್ಳೋದು, ಆಮೇಲಿಂದ ಮ್ಯಾರೇಜ್ ಆದ ಸೆರೆಮನಿ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದನ್ನು ತೊಗೊಂಡ್ಬಿಟ್ಟು ಸರ್ವೆಲೆನ್ಸ್ ಮಾಡೋದು. ಎರಡನೇದು ಅದನ್ನೇ ಒಂದು ಸ್ಮಾಲ್ ಬ್ಯಾಂಬು 1 kgದು, ಅರ್ಧ kgದು ಅದನ್ನು ತೊಗೊಂಡು ಹಾಕೋದು. ಅದೆಲ್ಲ ನಮ್ಮ ದೇಶದಲ್ಲಿ ಅದೆಲ್ಲ ಪಟಾಕಿ ಹೊಡೆದಾಗೋದು. ಗೊತ್ತಾಯ್ತು. ಅದ್ರಲ್ಲಿ ಜಾಸ್ತಿ ಅದನ್ನು ನಮಗೆ ತೊಂದರೆ ಆಗಲಿಲ್ಲ. ಏರ್ ಫೀಲ್ಡ್ ಯಾವುದುಗಳು ಕಷ್ಟ ಆಗಲಿಲ್ಲ ಅದನ್ನು. ಅದಲ್ಲದೆ ನಮ್ಮ ಏರ್ ಡಿಫೆನ್ಸ್ ಸರಿಯಾಗಿದ್ದರಿಂದ ಅವುಗಳನ್ನೆಲ್ಲ ಹೊಡೆದಾಗ್ತು. ಇವ್ರದ್ದು ಹೊಸದಾಗಿ ಇವ್ರು ಮಾಡಿದ್ದರೇನೆ ಅದನ್ನೆಲ್ಲ ಹೊಸದಾಗಲ್ಲಿ ಇಟ್ಬಿಟ್ಟು ತ್ರಿಶೂಲು ಅದರದ್ದೆಲ್ಲ ಮಾಡಿ ಆಕಾಶ ಅದರಿಂದೆಲ್ಲ ಬಹಳ ಉಪಯೋಗಕ್ಕೆ ಬಂತದು. ಗೊತ್ತಾಯ್ತೆ. ಅದರಿಂದ ನಮ್ಮದು ಟರ್ಕಿಶ್ ಡ್ರೋನ್ಸ್ ಎಷ್ಟಿತ್ತೋ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿವೆ. ಚೈನೀಸ್ ಡ್ರೋನ್ಸ್ ಏನು ಅಂದರೆ ಬೇಕಾಷ್ಟು ಥರದ್ದಿದೆ ಇದರಲ್ಲಿ. ಅವರುಗಳು ಬಹಳ ಕಿಲಾಡಿಗಳು. ಎಲ್ಲದನ್ನು ಇವ್ರಿಗೆ ಕೊಟ್ಟಿಲ್ಲ. ಅವರಿಗೆ ಕೆಲವು ವಿಚಾರಗಳು ಮಾತ್ರ ಕೊಟ್ಟರೆ. ಯಾಕಂದ್ರೆ ಇವರಿಂದ ದುಡ್ಡು ಬರೋದಿಲ್ಲ. ಹೌದು, ಹೋಗಿದ್ದೆಲ್ಲ ಬಿಟ್ಟು ಅದು ಗೊತ್ತಾಯ್ತೆ ಗೋವಿಂದ ಆಗೋಗ್ಬಿಡ್ತದು. ಅದಕ್ಕೋಸ್ಕರ ಅವರು ಹುಷಾರಾಗಿರ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ದುಡ್ಡು ಬೇಕು ಅವ್ರುಗಳಿಗೆಲ್ಲ. ಅವ್ರು ನೋಡೋದು ಅದೊಂದೇ. ಬರೀ ಶೇಕ್ ಹ್ಯಾಂಡ್ ಕೊಡ್ಬೋದು, ನಕ್ಕಾಗಿ ನಗ್ಬೋದು, ಮುಖದಲ್ಲಿ ನಗ್ತಾರೆ ಹೊರತು ಕಣ್ಣಲ್ಲಿ ನಗಲ್ಲ ಅವರುಗಳು. ಗೊತ್ತಾಯ್ತೆ ಆ ಥರ.